ಚಿನ್ನದ ನಿಧಿ ಸಿಕ್ಕ ಪ್ರಜ್ವಲ್ ರಿತಿ ಕುಟುಂಬದಲ್ಲಿ ಈಗ ಅಸಮಾಧಾನದ ಕೂಗು ಕೇಳಿ ಬರ್ತಿದೆ. ಯಾಕೆಂದರೆ ಮೂಲ ಅಜ್ಜಿನ ಈ ಇಡೀ ಒಂದು ಪ್ರಕರಣದಲ್ಲಿ ನಮ್ಮನ್ನು ಮರೆತು ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ಅವರು ಈಗ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ಅವರು ನಮ್ಮ ಪ್ರಜ್ವಲ್ ಅವರ ಅಜ್ಜಿ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತನಾಡ್ಸೋಣ. ಅಮ್ಮ, ಹೇಳ್ರಿ, ನಿಮ್ಮ ಮಗ ಈಗಾಗಲೇ ಬಂಗಾರ ಸಿಕ್ಕಂತ ಬಂಗಾರ ಕೂಡ ಸರ್ಕಾರಕ್ಕೆ ಒಪ್ಪಿಸಿದ್ದಾನೆ ಪ್ರಾಮಾಣಿಕವಾಗಿ. ಈಗ ಯಾಕೆ ಈ ಸಮಸ್ಯೆ ಬಂದಿದೆ ಅಂತ? ನಮಗೇನು ಸಮಸ್ಯೆ ಇಲ್ಲ ಬಿಡ್ರಿ, ನಾವು ಒಪ್ಪಿಸ್ರಿ, ಚಲೋ ಆತು ರೀ ಒಪ್ಪಿಸಿದ್ದು. ನಮಗೆ ಇವ್ರು ಏನು ಹೇಳಿಲ್ರಿ, ನಮ್ಮ ಅಜ್ಜ ನಮ್ಮ ಮದನ ಅಂತಲೂ ಹೇಳಿಲ್ರಿ, ನಮ್ಮ ದೊಡ್ಡಪ್ಪರ ನಮ್ಮ ದೊಡ್ಡ ಮರದಾರ ಅಂತ ಹೇಳಿಲ್ರಿ, ಒಟ್ಟು ನಮ್ಮ ಹೆಸರು ಎತ್ತಿಲ್ರಿ. ನನ್ನ ಮಗ ದುಡಿದು ಅದು ಕೂಳಿಲ್ದ ಸತ್ರಿ. ಬಂದು ಸಸಿ ಒಂದಿನಾರ ನನ್ನ ಗಂಡ ಅಂತ ಜಪಾನ ಮಾಡಲಿಲ್ಲ. 5 ವರ್ಷ ದಿನ ನನ್ನ ಮಗ ಹುಚ್ಚಾಗಿ ತಿರುಗ್ತೀರಿ. ನಾವು ಜಪಾನ ಮಾಡಿದ್ರಿ. ನಮ್ಮ ಹಿರೇ ಮಗ ತೋರಿಸಿದ್ರಿ, ಎಲ್ಲಿ ಕಟ್ಕೊಂಡ್ವಿ, ಎಲ್ಲೆಲ್ಲಿ ಕಟ್ಕೊಂಡು ಹೋಗಿ ತೋರಿಸಿದ್ರಿ. ನೌಕರಿ ಇದ್ದರು 2 ಒಪ್ಪತ್ತು ಮಾಡಬೇಕು, ಒಪ್ಪತ್ತು ಬುತ್ತಿ ತೊಗೊಂಡು ದವಾಖಾನಿಗೆ ಬರ್ಬೇಕು ರೀ ನಮ್ಮ ಮಗ, ಹಿರೇ ಮಗ. ಹಾಗಾಗಿ ನಮ್ಮ ತಾವು ಉಳಿದ್ರು ಸಾಕಂತ ಜಗ್ಗು ತೋರಿಸಿದ್ರಿ. ನನ್ನ ಮಗ ಉಳಿಲಿಲ್ಲ ರೀ. ಜಗ್ಗು ತೋರಿಸಿ ಮೈ ಎಲ್ಲಿ ಹೋದ್ರು ಮಾನಸಿಕ ಅಂದ್ರಿ. ಹಾಗಾಗಿ ತೋರಿಸಿದ್ರೆ 2 ವರ್ಷ ಗುಳಿಗೆ ತಪ್ಪಿಸ್ಬೇಡಪ್ಪ ನೀನು ಅಂತ ಅಂದಿದ್ರಿ. ಅಂದು ಗುಳಿಗೆ ತೊಗೊಂಬಂದು ಆರಾಮಾಗಿತ್ತು ರೀ. ತೊಗೊಂಬಂದಿಂದ ಗುಳಿಗೆ ಕೊಡೋರು ಯಾರು ಬೇಕ್ರಿ, ಮನ್ಯಾಗ ಹೋಗ್ಬಿಟ್ಟಿದ್ರೆ ಗುದ್ದಾಡಿ. ಹಾಗಾಗಿ ನನ್ನ ಮಗ ಗುಳಿಗೆ ತಪ್ಪಿಸಿನ್ರಿ. ಮತ್ತು ಹಂಗೆ ಹಂಗಾಗಿ ಮತ್ತು 5 ವರ್ಷ ದಿನ ತಿರುಗಿ ಹುಚ್ಚಾಗಿ ತಿರುಗಿ ಊರಾಗ ಕೇಳ್ರಿ ಹೆಂಗೆ ತಿರುಗ್ತಿದ್ದಾವೆ. ಆಗಲಿ ರಾತ್ರಿ ಅಪರಾತ್ರಿ ಅಂತಿದ್ದಿಲ್ಲ, ತಿರುಗಿ ಕೂಳು ಅಂದು ನನ್ನ ಮಗ ಸತ್ತನ್ರಿ. ನನ್ನ ಗಂಡ ಹೀಗಾಗೈತೆ ಅಂತ ಬಂದು ಜಪಾನ ಮಾಡ್ಯಾಳ ಕೇಳ್ರಿ. ಒಂದಿನ ನನ್ನ ಗಂಡ ಎನ್ನಲಿಲ್ಲ, ಬರಲಿಲ್ಲ ರೀ, ಜಪಾನ ಮಾಡಲಿಲ್ಲ ರೀ. ಅದು ತಿರುಗಿ ಸಾಕಾಗಿ ಕೈಬಾಸ್ ಇಟ್ಕೊಂಡು ನಮ್ಮ ಕಡೆನ ಬಂತು, ನಮ್ಮ ಮಂಚ ಕಿತ್ತು ರೀ. ನಾವು ಜಪಾನ ಮಾಡಿದ್ವಿ. ನನ್ನ ಮಗ ತೋರಿಸಿದ್ರೆ ಮತ್ತೀಗ ನಾವು ಮತ್ತೆ ದವಾಖಾನೆ ಕರ್ಕೊಂಡು ಹೋದಾಗ ನಮ್ಮ ಹಿರಿಯನ ದವಾಖಾನೆಗೆ ಇದ್ದೀನಿ 10-20 ದಿನ ಕಟ್ಕೊಂಡು. ಒಂದಿನ ಗಂಡ ಅಂತ ಹೋಗಿ ಮಾತಾಡ್ಸಲಿಲ್ಲ ರೀ. ಮತ್ತು ಆಮೇಲೆ ಹುಬ್ಬಳ್ಳಿಗೆ ಹೋಗಂದ್ರಿ ಅವ್ರು, ಹುಬ್ಬಳ್ಳಿ ಕೆಮ್ಸಿಗೆ. ಮತ್ತು ಹುಬ್ಬಳ್ಳಿ ಕೆಮ್ಸಿಗೆ ಹೋಗೋ ಮುಂದೆ ನಮ್ಮ ಹಿರೇ ಮಗ ಏನಂದ್ರಿ, ಆಕೆ ಹೆಂಡತಿ ಕರ್ಕೊಂಡು ಹೋಗೋಣಪ್ಪ, ಮತ್ತು ನಾಳೆ ನಮಗೆ ಮಾತು ಬರ್ತಾವೆ, ಮತ್ತು ಏನಾರು ಬರೆದು ಕೊಟ್ಟರೆ ನೀವು ಒಬ್ಬವನ್ನ ಹಾಕಿದಿ ತಮ್ಮ ಒಬ್ಬತ್ತು ಹಾಕೋಣ, ನೀನು ಹೊರಗೆ ಹೋದ್ರೆ ಕರ್ಕೊಂಡು ಹೋಗೋಣ ಅಂತ ನಮ್ಮ ಮಗ ಅಂದ್ರಿ ಹಿರೇ ಮಗ. ನಮ್ಮ ಮನೆಯವ್ರು ಏನಂದ್ರಿ, ಬೇಡ, ಈಗ ಅವರು ಇಷ್ಟು ದಿನ ಬಂದಿಲ್ಲ, ಅವ್ರನ್ನ ಬೇಡ ನಾನು ಜಪಾನ ಮಾಡ್ತೀನಿ ಇದ್ರೆ ಇರ್ಲಿಕ್ಕಂದ್ರೆ ಮೆಟ್ಟು ಹೋಗ್ಯಾನಂತ, ನಾನೇ ಮಾಡ್ತೀನಿ ಬೇಡ ಅಂದ್ರೆ ನಮ್ಮ ಮನೆಯವ್ರು ಬೇಡ. ನಿಮ್ಮ ಮಗನಿಗೆ ಏನು ಆರೋಗ್ಯ ಸರಿ ಇಲ್ದಾಗ ಈಗ ಏನು ಪ್ರಜ್ವಲ್ ಅವ್ರ ತಾಯಿ ಸರಿಯಾಗಿ ನೋಡ್ಕೊಂಡಿಲ್ರಿ. ಒಟ್ಟ ಗಂಡ ಅನ್ನೋದು ನೋಡ್ಕೊಂಡಿಲ್ರಿ. ಆಕೆ ಮನೆ ಸನೇಕ ಬಂದಿಲ್ರಿ. ನಮ್ಮ ಮನೆಗ ಇದ್ದೀನ್ರಿ. ನಮ್ಮ ಹಿರೇ ಮಗ ತೋರಿಸಿದ್ರಿ. ನಮ್ಮ ಮನೆಯವರು ನೀವು ದವಾಖಾನೆಗೆ ಬೈತಿದ್ರಂತ್ರಿ, ಮುದುಕ್ರು ಯಾಕೆ ಇರ್ತೀರಿ ನೀವು ಮನೆಗೆ ಯಾರೂ ಇಲ್ಲ ಅಂತೇಳಿ ನಮ್ಮ ಮನೆಯವ್ರ ಜಪಾನ ಮಾಡ್ರಿ ದವಾಖಾನೆಗೆ. ಮತ್ತು ಹುಬ್ಬಳ್ಳಿಗೆ ಹೋಗಂದ್ರಿ. ಹುಬ್ಬಳ್ಳಿಗೆ ಹೋಗಿ ಒಂದು 15 ದಿನ 16 ದಿನ ಇದ್ರಿ. ಆತಗೆ ಒಂದಿನ ಒಂದು ಸ್ವಲ್ಪ ಮಕಬಾತಾಗಿ ಮರುದಿನ ತ್ರಾಸಾಗಿ ಖಾಲಿ ಆದ್ನಂತ್ರಿ. ಖಾಲಿಯಾಗಿಂದ ನೀವು ಗಂಡ ಅಜ್ಜ ಮತ್ತು ಗಂಡಮ್ಮನ್ನ ಈ ಒಂದು ಪ್ರಕರಣದಾಗ ಸಂಪೂರ್ಣವಾಗಿ ಮರೆತು ಬಿಟ್ಟಾರಿ. ನಮ್ಮ ಸುದ್ದಿನ ತೆಗಿಯಲ್ರಿ. ನಮ್ಮ ಕಡೆ ಅದಾರ್ರಿ ನಮ್ಮ ಅಜ್ಜ ಅಮ್ಮ, ನಮ್ಮ ಮಾವಾರ ಅದಾರ, ನಮ್ಮ ಮೈದನ್ರು ಅದಾರ, ಸುದ್ದಿ ಇಲ್ರಿ. ತಮ್ಮ ತಾವ್ರ ಮನಿದ ತೋಡ್ಕೊಂತಾಳ್ರಿ. ತಮ್ಮ ತಾವ್ರ ಮನಿದ ತಮ್ಮ ಅವರು, ತಮ್ಮ ಅಪ್ಪರು, ತಮ್ಮ ಅಣ್ಣರ್ದು ಅಷ್ಟೇ ತೋಡ್ಕೊಂತ. ಜಾಗ ನಿಮ್ಮದು, ಎಲ್ಲ ನಿಮ್ಮದು. ಜಾಗ ನಂಬುದ್ರಿ, ಮನಿ ನಂಬುದು, ಮೊಮ್ಮಗ ನಂಬುದು. ನಾವು ಹಿಡಿದು ಕೊಟ್ಟಾರು. ಆದ್ರೆ ರೊಕ್ಕ ಕೊಟ್ಟಾನ ಬಿಡ್ರಿ, ನಾವಟ್ಟು ಹಾಕಿದ್ದು ನಮಗೆ ಕೊಟ್ಟಾನ. ಆದ್ರೆ ಆಗ ನಮ್ಮ ಮನೆ ರೀ, ಅದು ಹಳೆ ಮನೆ ಮೊದ್ಲಾಗಿಂದು. ನಮ್ಮ ಅತ್ತಿಯರು ಅದ್ರಾಗ ಬಾಳೆ ಮಾಡ್ರಿ, ನಾವು ಅದ್ರಾಗ ಬಾಳೆ ಮಾಡೀವಿ. ಇವತ್ತೆಲ್ಲ ನಿನ್ನೆಲ್ಲ ನಮ್ದಾರಿ ಮನೆ. ನಮ್ಮ ಮನೆಗೆ ಸಿಕ್ಕೈತ್ರಿ ಅದು. ಮತ್ತು ಅವ್ರಿಗೆ ಬಂದಿತ್ತಲ್ರಿ, ಅವ್ರ ಮನೆ ಹಾಕ್ಸ್ಬೇಕಂತ ಕೆಡಿದ್ರಿ. ಕೆಡಿಯಿಂದ ಏನೋ ಥರ ಕಡೆ ಮುಂದೆ ಸಿಕ್ತಂತ್ರಿ. ನಾವು ಇದ್ದಿದ್ದಿಲ್ಲ ರೀ ಊರಾಗ. ಸಿಕ್ಕ್ರಿ ಏನಾತ್ರಿ, ಕೊಟ್ಟಾರಂತ್ರಿ, ಬಿಡು ಒಪ್ಸ್ಯಾರಂತ್ರಿ, ಸರ್ಕಾರಕ್ಕೆ ಒಪ್ಪಿಸ್ರಿ. ಅದಕ್ಕೆ ಸಂತೋಷ ರೀ ನಾವು. ಯಾಕೆ ನಮ್ಗೇನು ಅದೇನು ಸಿಟ್ಟಿಲ್ರಿ. ಆದ್ರೆ ನಮ್ಮ ಹೆಸರು ತೊಗೊಂಡಿಲ್ರಿ ಅದ್ರಾಗ. ನಮ್ಮ ಹೆಸರು ಅದ್ರಾಗ ನಮ್ಮ ಮಾವಾರ ಅದಾರ, ನಮ್ಮ ಅಜ್ಜ ಅಮ್ಮ ಅದಾರ, ನಮ್ಮ ಮೈದನ್ರು ಅದಾರ, ನಮ್ಮ ಮಂದಿ, ನಮ್ಮ ಬಳಗ ಅನ್ನೋದು ಇಲ್ರಿ. ಅದೇ ಅಸಮಾಧಾನ ನಿಮಗೀಗ? ಅದ ನೋಡ್ರಿ ನಮ್ಗೆ. ನಮ್ಮನ್ನು ಯಾವ್ದಕ್ಕೂ ಕರ್ದಿಲ್ರಿ. ಈಗ ಪ್ರಜ್ವಲ್ ಒಂದು ಏನು ಚೆಕಪ್ ಇದ್ದಾರೆ ಅವ್ರನ್ನ ಮಾತ್ರ ಸರ್, ಏನು ಈಗ ಈ ಒಟ್ಟಾರೆಗೆ ಈ ಪ್ರಕರಣದೊಳಗೆ ನಿಮ್ಮನ್ನು ಮರ್ತಿರೋದೇ ನಿಮ್ಗೆ ಒಂದು ಸ್ವಲ್ಪ ಈಗ ಅಸಮಾಧಾನ ಆಗಿದೆ ಸರ್? ನಮ್ಮನ್ನು ಮರ್ಯಾದಲ್ರಿ, ಹಿರಿಯರನ್ನ ಮರ್ತಿದ್ದು ಒಂದು. ನಮ್ಮ ಅಜ್ಜಾರ್ ಇವರು, ನಮ್ಮ ಅಮ್ಮರ್ ಇವರು ಇಂಥ ಮರ್ತಿದ್ದು. ನಮ್ಮ ಅಜ್ಜಾರ ಹೆಂಗಿದ್ದಿಲ್ರಿ, ಈ ಓಣಿಗೆ ಉಪಕಾರ ಮಾಡಿದ್ರಿ ನಮ್ಮ ಅಜ್ಜಾರ.
ಇನ್ನೂ ಕೇಳ್ಬೋದು ನಮ್ಮ ಅಜ್ಜರು ಅವ್ರ ಮನೆ ದುಡಿದು ಸ್ವಂತ ದುಡಿದು ಒಂದು ಮುಸುತಿನ ಹಾಕ್ಸಿಕೊಟ್ರೆ ನಮ್ಮ ಅಜ್ಜಾರು ಇನ್ನು ಹಂಗೆ ಅವರು ಮಕ್ಕಳ ಅಂಥ ಮೊಮ್ಮಗ್ಯವ ಅಂಥ ಮೊಮ್ಮಗ ಇಂಥದ್ದು ಒಂದು ಒಳ್ಳೆ ಕೆಲಸ ಮಾಡ್ಯಾನ. ಇದು ರಾಜ್ಯಕ್ಕೆ ಬೆಚ್ಚ ಬೀಳಂಥ ವಿಷಯ, ರಾಜ್ಯಕ್ಕೆ ಬೇಕಾದಂಥ ಮೊಮ್ಮಗ ಎಲ್ಲದೂ ಕರೆಕ್ಟಾಗಿ ಮಾಡ್ಯಾರ್ರಿ. ಅವ್ರು ಏನಂತ್ರಿ ನಿಮ್ಮ ಅಜ್ಜ ಯಾರು ನಿಮ್ಮ ಅಮ್ಮ ಯಾರು ಈ ಮನೆ ವಾರಸ್ತಾರೆ ಯಾರು ಅಂತ ಒಂದು ತೊಗೊಳೋದಕ್ಕೆ ಇಷ್ಟ ನಮ್ಗೆ ಇದಾಗಿರೋದು ಒಂದು ಹೊರತು ಯಾರೇ ಕೇಳಿಲ್ಲ. ಅವ್ರು ದೊಡ್ಡವನ ಮೆಂಬರ್ ಅದಲ್ರಿ ಚಂದ್ರವ ಕಳಕ ಪ್ರೀತಿ ಅಂತ ಅವ್ರು ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ಒಳಗದಾರ್ರಿ. ಇವ್ರಿ ಒಂದು ಯಾರಾಗ ನಮ್ಮನ್ನು ತೊಗೊಂಡಿಲ್ಲ. ನಾವೆಲ್ಲ ಮಾಡಿದಾರೆ, ನಾವು ಹಿಡಿದು ಕೊಟ್ರೆ ನಾವು ಮಾಡಿದಾರೆ, ನಾವು ಮುಂದೆ ನಿಂತಾರೆ, ನಾವು ಎಲ್ಲ ಮಾಡಿದಾರೆ. ನಾವು ಅಮ್ಮರಿ ಅವರು ಬೇರೆ ಮನೆಯಾರ, ಅವ್ರಿಗೆ ನಮಗೆ ಸಂಬಂಧ ಇಲ್ಲ. ಹೆಣ್ಣು ಕೊಟ್ರೆ ಅಷ್ಟೇ ರೀ, ಹೆಣ್ಣು ಕೊಟ್ಟಿದ್ದೆ. ನಮ್ಮ ತಮ್ಮನ ಎಷ್ಟು ಜೋಪಾನ ಮಾಡಿದಿಲ್ಲ ನಮ್ಮವ್ವ, ನಾವು ಎಷ್ಟು ಜೋಪಾನ ಮಾಡಿವಿ ಅಂತಂದ್ರೆ ನನ್ನ ಹೆಂಡ್ತಿನ ಬಡ್ದಿನಿ ಆ ತಮ್ಮನ ಸಂಬಂಧ. ಅವಾಗ ಊಟ ಯಾವ ಕರೆಕ್ಟ್ ಕೊಡಲಿಲ್ಲ ಅಂತಂದ್ರೆ ಯಾಕೆ ಕೊಡೋಗಿಲ್ಲ ಅಂತಂದು ಮಧ್ಯರಾತ್ರಿ 5 ಗಂಟೆ ಕುಂತಿದ್ರಿ, ಎದ್ದು ಬೆಳಗ್ಗೆ ಎದ್ದು 5 ಗಂಟೆ ಕೂತಿರಿ. ಮುಲ್ಲಾಜ ಕೊಟ್ಟ ಟೈಮಿಗೆ ಊಟ್ರಿ ಒಂದು ತಲೆ ಸುದ್ದಿದ್ದಿಲ್ಲ ರೀ, ಅವಂದು ತಪ್ಪಲ್ಲ ಅದು. ಹಾಗಾಗಿ ಹಂಗೆ ಬೆಳ್ಕೊತ ಬಂದು ಹಂಗೆ ಜೋಪಾನ ಮಾಡಿ ಇವನು ಮೊಮ್ಮಗನ ಹಂಗೆ ಜೋಪಾನ ಮಾಡಿ ಅವು ಇಲ್ಲಿ ಬಂದ್ರೆ ಏನು ಹಿಡಿತೀನಿ ರೀ ಅದಕ್ಕೆ ಅವು ನಮ್ಮ ಮನೆಗೆ ಇಂಥದ ನನಗೆ ಬೇಕಂದ್ರೆ ಅಂಥದ ಅವ್ರು ಮಾಡಿಕೊಡ್ತಾಳೆ, ನಮ್ಮ ಅವ್ನು ಮಾಡಿಕೊಡ್ತಾಳೆ, ನಮ್ಮ ಹೆಣ್ಮಕ್ಳು ಮಾಡಿಕೊಡ್ತಾರೆ. ಆದ್ರೆ ಈಗಿನ ಟೈಮ್ನಾಗ ಏನು ರೀ ಯಾರ್ಯಾರೋ ಮಾತು ಕೇಳಿ ಹೆಂಗೆಂಗೋ ಮಾಡಿ ನಮ್ಮ ಹೆಸ್ರು ಎದುರಾಗ ತೊಗೊಂಬಂದಿಲ್ಲ. ಬೇರೆದವ್ರು ಬಂದಾರ. ಅಮ್ಮಂದ್ರೆ ಯಾರಂದ್ರೆ ಬೇರೆದವ್ರು ಬಂದಾರ, ಅಜ್ಜ ಯಾರಂದ್ರೆ ಬೇರೆದವ್ರು ಬಂದಾರ. ಕಾಕರಿಲ್ಲ ದೊಡ್ಡಪ್ಪರಿಲ್ಲ ಯಾರಿಲ್ಲ. ಅವ್ರ ತಮ್ಮಿಂದಕ್ಕೆ ನಮಗೆ ಮನಸ್ಸು ನೋವು. ನಮ್ಮ ಮಗ ಮಾಡಿದ ಯೋಗ್ಯ ಐತಿ. ಇನ್ನೂ ಇಂಥ ಪ್ರಕಾರಗಳು ಎಲ್ಲಿ ಬಂದರೂ ನಮಗೂ ನನ್ನ ಮಗನಿಂದನೂ ಬಂದ್ರೆ ನಾವು ಮಾಡ್ತೀವಿ. ಏನೇ ಇದ್ದರೂ ಅದನ್ನು ಮುಂದುವರಿಸ್ತೀವಿ. ನಾವು ಹಿಂದೆ ಅದಕ್ಕೆ ನಾವು ಬಂಗಾರ ಬೆಳಿಗ್ಗೆ ಆಸೆ ಪಟ್ಟಿರಲ್ಲ. ನಾವು ಹಿಂದೆ ರೊಕ್ಕ ರೂಪಾಯಿ ನಮ್ಮ ಅಜ್ಜನ ನೋಡಿದಾರಲ್ಲ, ನಾವು ನೋಡಿದಾರಲ್ಲ. ಇಲ್ಲಾಂದ್ರೆ ನಮ್ಮ ಅಜ್ಜರ ಮುಸುತಿ ಏನೇ ಬರಲಿ ಅವು ಕಾರ್ಯಕ್ರಮ ಇದ್ದರೂ ನಮ್ಮ ಅಜ್ಜರ ನಿಂತು ಮಾಡ್ತಿದ್ರು ಹಿರಿಯರು. ನಮ್ಮ ಅಜ್ಜರ ಅಂಥದ್ದು ಒಂದು ಹೆಸರು ತೊಗೊಳಿಲ್ಲಲ್ಲ ಅನ್ನೋದು ನಮ್ಮದು ಮನಸ್ಸಿಗೆ ನೋವು. ಈಗ ಮುಂದೆ ಏನು ಆಗ್ಬೇಕಂತ ನಿಮ್ಮದು? ನಮಗೇನಾಗಿಲ್ಲ ರೀ, ನನ್ನ ಮಗ್ಗ ಈಗೆಲ್ಲ ಮಾಡ್ಯಾನಲ್ಲ, ನಮ್ಮ ಮಗ್ಗ ಸೂಕ್ತವಾದ ಜಾಗ ಸೂಕ್ತವಾಗಿ ಒಂದು ಏನರ ಉದ್ಯೋಗ ಕೊಡೋಣ್ರಿ. ಏನರ ಒಂದು ಅವಾಗ ಏನೂ ಕೊರತಿಲ್ಲಾರ್ದಂಗೆ ಏನಾರ ಒಂದು ಅವ ಶಾಣೆ ಆದ್ರೆ ಮುಂದಲು ಅಭ್ಯಾಸಕ್ಕೆ ಒಂದು ಉತ್ತೇಜನ ಕೊಟ್ಟು ಅವನೊಟ್ಟು ಬೆಳೆಸು ಅಷ್ಟೇ ಮಾಡೋಣ್ರಿ. ಈ ಏನು ಹೆಸರು ಬಂದಿಲ್ಲ ಅಂತ ನಮ್ಮ ಅಜ್ಜ ಅಪ್ಪಂದರಲ್ಲಿ ನಮ್ದರಲ್ಲಿ ಏನು ಸಮಸ್ಯೆ ಇಲ್ಲ. ನನ್ನ ಮಗ್ಗ ಮುಂದೆ ಏನು ಈ ಒಂದು ಒಳ್ಳೆ ಕೆಲಸ ಮಾಡ್ಯಾನ ಅವಾಗೇನು ಇದಾಗಲಾರ್ದಂತ ಒಂದು ಧಕ್ಕೆ ಆಗಲ್ದಂತಾಗ ಒಂದು ಚಲೋ ಕೆಲಸ ಮಾಡಿ ಅವಾಗೊಂದು ಕೆಲಸ ಆಗಲಿ ಒಂದು ಮನೆ ಆಗಲಿ ಹಾಕಿ ಕೊಟ್ಟು ಅವನು ಪೂರ್ತಕ ನಮ್ಮ ಮಗ ನಾವು ಪೂರ್ತಕ ಚಲೋ ಇದ್ದಂದ್ರೆ ನಾವೆಲ್ಲರೂ ಇಡೀ ಕುಟುಂಬ ಚಲೋ ಇರ್ತೀವಿ. ಇದ್ರಾಗ ಅಸಮಾಧಾನ ಅನ್ನೋದು ಏನಿಲ್ಲ. ನಮ್ಮವ್ರು ಏನು ಹೇಳಿದ್ರು ಅವು ಮತ್ತು ಮುಂದೆ ಹೇಳ್ತಿರ್ತವೆ ಹೆಣ್ಮಕ್ಳು. ನಮ್ಮ ಅಜ್ಜರಿ ನಮ್ಮ ಅಪ್ಪರಿಗೆ ಐತೆ, ನಮ್ಮ ಅಪ್ಪರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಅಲ್ಲಿದಾರೆ. ಏನಿಲ್ಲ ನಮ್ಮ ಮಗ ಚಂದಾಗ ಇವತ್ತು ನೀವು ಗೋರ್ಮೆಂಟ್ ಏನು ಮಾಡಿ ಕೊಟ್ಟಿರಲ್ಲ. ಎಚ್ ಕೆ ಭಟ್ ಸಾಹೇಬ್ರು ಹೇಳ್ಯಾರ, ಸಿದ್ದು ಪಾಟೀಲ್ ಹೇಳಿದ್ರು, ಸಾಹೇಬ್ರು ಮುಖ್ಯಮಂತ್ರಿ ಸಾಹೇಬ್ರು ಏನೋ ಮಾತಾಡಿದ್ರು, ಅದು ನನಗೆ ರೆಕಾರ್ಡ್ ಮಾಡಿಟ್ರಿ, ಅದನ್ನು ಮಾತಾಡ್ತೀನಿ. ಆದ್ರೆ ಅವಾಗ ಅನಾನುಕೂಲ ಹಂಗೆ ಒಟ್ಟು ಅವಾಗೊಂದು ಸೇಫ್ಟಿ ಅವ್ನ ಹಿಂದೆ ನಾವು ಅದೀವಿ, ಕಾಕರ ಇದೀವಿ, ದೊಡ್ಡಪ್ಪರ ರಾಜ್ಯದ ನಮ್ಮ ಅವ್ರು ದೊಡ್ಡಪ್ಪರ ಅದರ ನಾವು ಸೇಫ್ಟಿ ಇದೀವಿ. ಅವಾಗೊಂದು ಒಳ್ಳೆಯ ಕೆಲಸ ಅಲ್ಲಿ ಒಂದು ಕಲಿಯೋದ್ರೊಳಗೆ ಎಲ್ಲಿ ಮಟ್ಟ ಕಲಿತಾನೆ ಅಲ್ಲಿ ಮಟ್ಟ ಕಲ್ಸಕ್ಕೆ ಒಂದು ಸರ್ಕಾರ ಒಂದು ಅನುಮತಿ ಕೊಡ್ಬೇಕು. ಆ ನಂತರ ಅವಾಗೊಂದು ಏನಾರ ಅಂಗವಿಕಲ ಅದನ್ರಿ, ಒಂದು ಬಾಯಿ ಇಲ್ಲ, ಅವಾಗೊಂದು ಅಂಗವಿಕಲ ಅದನ್ನು ಅವಾಗೊಂದು ಏನರ ಒಳ್ಳೆಯ ಕೆಲಸ ಯಾವ್ದಾರ ಒಂದು ಕಸ ಹೊಡೆದು ಕೊಡಲಿ, ಒಂದು ಯಾವ್ದು ಡಿಪಾರ್ಟ್ಮೆಂಟ್ ಕೊಡಲಿ, ಸಂಸದ ಕೊಡಲಿ, ಅವಾಗೊಂದು ಒಳ್ಳೆಯ ಕೆಲಸ ಮಾಡಿ ಅವನೊಂದು ಮುಂದುವರಿಸ್ಬೇಕಂತ ನಿಮ್ಮ TV9 ಮುಖಾಂತರ ನನ್ನ ತಂದೆ ತಾಯಿ ಏನಾರ ಅಂದರು ನಿಮ್ಮ ಕೈ ಮುಗಿದು ಕೇಳ್ತೀನಿ. ಅವಾಗೊಂದು ಒಳ್ಳೆಯ ಕೆಲಸ, ಒಂದು ಸ್ಕೂಲು, ಅವಾಗೊಂದು ಒಳ್ಳೆಯ ಮನೆ ಅಷ್ಟು ಕೊಟ್ಟುಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಈ ಲಕ್ಷ್ಮಮ್ಮನ ಪುಣ್ಯ ಎಲ್ಲ ನಮ್ಮ ಸಮುದಾಯಕ್ಕೆ ಬರುತ್ತಾ, ನೀವು TV9 ಬರುತ್ತಾ, ನಮಗೂ ಬರುತ್ತಾ, ಕೀರ್ತಿ ತಾನ ಹಬ್ಬುತ್ತಾರೆ. ಅದು ಏನು ಇಲ್ಲಿ ಹೋಗಲ್ಲ. ಇವತ್ತು ಮಾತಾಡಿಲ್ಲ ಅಂತ ನಮ್ಮವರು ಏನರ ನಿಮ್ಗೆ ಹೆಸರು ಕೊಟ್ಟು ನಮ್ಮ ಹೆಸರು ಬಂದಿಲ್ಲ ಅಂದಿರ್ಬೋದು, ಅದನ್ನು ಬೇಡ. ಇವತ್ತು ಹೆಸರು ಬರೋದು ಮುಖ್ಯ ಅಲ್ಲ, ಅವ ಮೆರೆದದ್ದು ಮುಖ್ಯ. ಅವಾಗೊಂದು ಆಶ್ರಯ ಒಟ್ಟು ಅವಾಗ ಆಶ್ರಯ ಸರ್ಕಾರ ಒಂದು ಕೊಟ್ಟು ಅವನು ಉತ್ತೇಜನ ಮಾಡಿ ಮೇಲಕ್ಕೆ ಎಬ್ಬಿಸಲಿ. ಒಟ್ಟು ಅಂಗವಿಕಲದ ಅವನು ಅನ್ನೋದೊಂದು ನಮ್ಮ TV9 ಮುಖಾಂತರ ನಿಮಗೆಲ್ಲ ಧನ್ಯವಾದಕ್ಕೆ. ಇದಿಷ್ಟು ಏನು ಪ್ರಜ್ವಲ್ ರೀತಿ ಏನು ಗಂಡಮ್ಮ ಅಜ್ಜನ ಕುಟುಂಬದ ಮಾತು. ಏನೇ ಆಗಲಿ ನಮ್ಮ ಮನೆಯ ಕುಡಿಯ ಭವಿಷ್ಯ ಒಳ್ಳೆಯದಾಗಲಿ ಅನ್ನೋ ಮಾತು ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಾರುತಿ ಜೊತೆ ಸಂಜು ಪಾಂಡ್ರೆ, TV9 ಗದಗ.